ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ರಣಕಹಳೆ. ಇಂದು ನಡೆಯಲಿದೆ ಮತ್ತೊಂದು ಸುತ್ತಿನ ಹಂಗಾಮ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ರಣಕಹಳೆ. ಇವತ್ತು ಮತ್ತೊಂದು ಸುತ್ತಿನ ಹಂಗಾಮ ನಡೆಯಲಿದೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಒತ್ತಾಯ ಮಾಡ್ತಾ ಇದೆ. ಇಂದು ವಿಪಕ್ಷಗಳಿಂದ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನಾ ಸಭೆ ನಡೆಸಿ ಮುತ್ತಿಗೆ ಹಾಕಲಿದ್ದಾರೆ. 3 ತಂಡಗಳಾಗಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಪ್ಲಾನ್ ಮಾಡಲಾಗಿದೆ. 3 ತಂಡ 3 ದಿಕ್ಕಿನಲ್ಲೂ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಬಿಜೆಪಿ ನಾಯಕರು ಪ್ಲಾನ್ ಮಾಡಿದ್ದಾರೆ. ಪ್ರತಿ ಕ್ಷೇತ್ರದಿಂದ 200 ಕಾರ್ಯಕರ್ತರನ್ನು ಕರೆತರಲು ಕೂಡ ಸೂಚನೆ ನೀಡಲಾಗಿದೆ. ಪ್ರೊಟೆಸ್ಟ್ನಲ್ಲಿ ಶಾಸಕರು, ಎಂಎಲ್ಸಿಗಳು, ಕಾರ್ಯಕರ್ತರು ಕೂಡ ಭಾಗಿಯಾಗಲಿದ್ದಾರೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ರಣಕಹಳೆ. ಇವತ್ತು ಮತ್ತೊಂದು ಸುತ್ತಿನ ಹಂಗಾಮ ನಡೆಯುವಂತಹ ಎಲ್ಲ ಸಾಧ್ಯತೆ ಇರುವಂತಹದ್ದು. ನಿರಂತರವಾಗಿ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಇವತ್ತು ಕೂಡ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಪ್ಲಾನ್ ಮಾಡಿರುವಂತಹದ್ದು. ನಿರಂತರವಾಗಿ ಸದನದ ಒಳಗೆ ಹೊರಗೆ ಬಿಜೆಪಿ ಪ್ರತಿಭಟನೆ ಮಾಡಿ ಒತ್ತಾಯಿಸ್ತಾ ಇರುವಂತಹದ್ದು. ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನಾ ಸಭೆ ನಡೆಸಿ ಮುತ್ತಿಗೆ ಹಾಕಲು ಪ್ಲಾನ್ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮಾರುತಿ, ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಇರುವಂತಹದ್ದು. ಇವತ್ತು ಕೂಡ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಪ್ಲಾನ್ ಮಾಡಲಾಗಿದೆ. ಅದರಲ್ಲೂ ಕೂಡ 3 ತಂಡ 3 ದಿಕ್ಕಿನಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಪ್ಲಾನ್ ಮಾಡಿರುವಂತಹದ್ದು. ಡೀಟೇಲ್ಸ್ ಕೊಡೋದಾದ್ರೆ ಮಾರುತಿ. ಸುರಭಿ, ಹೌದು. ಸದನ ಆರಂಭ ಆದಾಗ ಕೂಡ ಸದನದಲ್ಲೂ ಮತ್ತು ಸದನದವರೆಗೂ ಕೂಡ ನಾಗೇಂದ್ರ ಅಂದ್ರೆ ಏನು ಎಸ್.ಟಿ ಸಮುದಾಯದ ಹಣ ನುಂಗಿದ್ದಂತಹ ನಾಗೇಂದ್ರ ಅಂತ ಆರೋಪ ಮಾಡಿ ಅವರನ್ನ ಸಚಿವ ಸ್ಥಾನದಿಂದ ಕೈ ಬಿಡಬೇಕು ಅಂತೇಳಿ ಸಾಕಷ್ಟು ಹೋರಾಟ ಪ್ರತಿಭಟನೆಯನ್ನ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಮಾಡ್ತಾರೆ. ಪ್ರಮುಖವಾಗಿ ಕಳೆದ 7 ದಿನಗಳಿಂದ ಸದನ ಏನು ಆರಂಭ ಆಯ್ತು ಅದರಲ್ಲಿ 5 ದಿನ ಸಂಪೂರ್ಣವಾಗಿ ಸದನವನ್ನ ಕೇವಲ ನಾಗೇಂದ್ರ ರಾಜೀನಾಮೆ ಆಗ್ರಹಿಸೇ ಪ್ರತಿಭಟನೆಯನ್ನ ಮಾಡಿರುವಂತದ್ದು ಬಿಜೆಪಿ ನಾಯಕರು. ಒಟ್ಟಾರೆ ಏನು ಎಸ್.ಟಿ ಸಮುದಾಯದ ಅಂದ್ರೆ ವಾಲ್ಮೀಕಿ ನಿಗಮದಿಂದ ಹಣ ಏನು ನುಂಗಿದ್ರು ಮತ್ತು ಅದರಲ್ಲಿ ಆರೋಪಿ ಆಗಿರುವಂತಹ ನಾಗೇಂದ್ರ ಅವ್ರನ್ನ ಸಚಿವ ಸ್ಥಾನಕ್ಕೆ ತೆಗೆದುಕೊಂಡಿರುವಂತದ್ದು ಸರಿಯಲ್ಲ. ಈ ಹಿಂದೆ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದ ಸಂದರ್ಭದಲ್ಲಿ ಅವ್ರನ್ನ ಕೈ ಬಿಟ್ಟಿದ್ರು ಮತ್ತು ಡಿ.ಕೆ.ಶಿ ಅವರು ಸಿಎಂ ಆದ ನಂತರ ಅವ್ರನ್ನ ಸಚಿವ ಸಂಪುಟದೊಳಗೆ ತೆಗೆದುಕೊಳ್ಳಲಾಗಿದೆ. ಇದು ಸರಿಯಲ್ಲ. ಹೀಗಾಗಿ ಅವ್ರನ್ನ ಸಚಿವ ಸ್ಥಾನದಿಂದ ಕೈ ಬಿಡಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಯನ್ನ ಕೂಡ ಬಿಜೆಪಿ ನಾಯಕರು ಸದನದ ಒಳಗೆ ಮತ್ತು ಹೊರಗೂ ಕೂಡ ಮಾಡ್ತಾ ಇರೋದು. ಪ್ರಮುಖವಾಗಿ ಶುಕ್ರವಾರ ಕೂಡ ವಾಲ್ಮೀಕಿ ಸ್ಟ್ಯಾಚ್ಯೂ ಮುಂದೆ ಅಂದ್ರೆ ವಿಧಾನಸೌಧದ ಮುಂಭಾಗ ಇರುವಂತಹ ಏನು ವಾಲ್ಮೀಕಿ ಸ್ಟ್ಯಾಚ್ಯೂ ಮುಂಭಾಗದಲ್ಲೂ ಕೂಡ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ರು. ಇವತ್ತು ಕೂಡ ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಪ್ರತಿಭಟನೆಯನ್ನ ಬಿಜೆಪಿ ನಾಯಕರ ಕಡೆಯಿಂದ ಹಮ್ಮಿಕೊಂಡಿದ್ದಾರೆ. ಪ್ರಮುಖವಾಗಿ ಆರ್ ಅಶೋಕ್ ಆಗಿರ್ಬೋದು, ವಿಜಯೇಂದ್ರ ಮತ್ತು ಚಿಲ್ವಾದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರೋದು. ಬೆಳಗ್ಗೆ 9:30ಕ್ಕೆ ನಡೆಯುವಂತಹ ಈ ಪ್ರತಿಭಟನೆಯಲ್ಲಿ ಸಂಸದರು, ಶಾಸಕರು, ಎಂಎಲ್ಸಿಗಳು ಮತ್ತು ಪಕ್ಷದ ಪ್ರಮುಖರು ಮತ್ತು ಕಾರ್ಯಕರ್ತರು ಕೂಡ ಬಹು ಸಂಖ್ಯೆಯಲ್ಲಿ ಸೇರುವ ಸಾಧ್ಯತೆ ಇರುವಂತ. ಒಟ್ಟಾರೆ ಈ ರಾಜೀನಾಮೆಯನ್ನು ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಯಾವುದೇ ಕಾರಣಕ್ಕೂ ಸದನದಲ್ಲಿ ಅವರು ಮುಂದುವರೆಯೋದು ಆದಷ್ಟು ಬೇಗ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು ಅಂತ ಕೂಡ ಪಟ್ಟನ್ನ ಬಿಜೆಪಿ ನಾಯಕರು ಹಿಡಿದಿರೋದು. ಇನ್ನೊಂದ್ ಕಡೆ ಕಾಂಗ್ರೆಸ್ ನಾಯಕರು ಕೂಡ ನಾಗೇಂದ್ರ ಪರವಾಗಿ ಸಾಕಷ್ಟು ಬ್ಯಾಟಿಂಗ್ ಅನ್ನ ಮಾಡ್ತಾ ಇರೋದು. ಪ್ರಮುಖವಾಗಿ ನಾಗೇಂದ್ರ ಅವರು ಈಗಾಗಲೇ ಹಲವು ವಿಚಾರದಲ್ಲಿ ಕ್ಲೀನ್ ಚಿಟ್ ಅನ್ನ ಕೊಡಲಾಗಿದೆ. ಅವ್ರು ಈಗಾಗಲೇ ಏನು ಬೇಲ್ ಮೇಲೆ ಕೂಡ ಇರುವಂತದ್ದು. ಹೀಗಾಗಿ ಅವರ ರಾಜೀನಾಮೆನ ಪಡೆಯಕ್ಕೆ ಸಾಧ್ಯ ಇಲ್ಲ ಅಂತ ಕೂಡ ವಿಪಕ್ಷ ಅಂದ್ರೆ ಆಡಳಿತ ಪಕ್ಷವು ಹೇಳ್ತಿದ್ರು ಕೂಡ ಸೊಪ್ಪಾಕದೆ ರಾಜೀನಾಮೆ ಕೊಡಲೇಬೇಕು ಅಂತ ಒತ್ತಾಯನ ಮಾಡ್ತಾ ಇದೆ. ಇವತ್ತು ನಡೆಯುವಂತಹ ಪ್ರತಿಭಟನೆ ಸಾಕಷ್ಟು ಮಹತ್ವನ ಪಡ್ಕೊಂಡಿದೆ. ಯಾಕಂದ್ರೆ ಫ್ರೀಡಂ ಪಾರ್ಕ್ ಇಂದ ವಿಧಾನಸೌಧ ಮುತ್ತಿಗೆಗೆ ಪ್ಲಾನ್ ಅನ್ನ ಈಗಾಗಲೇ ಬಿಜೆಪಿ ನಾಯಕರು ಮಾಡ್ಕೊಂಡಿರುವಂತದ್ದು. ಪ್ರಮುಖವಾಗಿ ಅಶೋಕ್ ನೇತೃತ್ವದಲ್ಲಾಗಿರ್ಬೋದು ಮತ್ತು ವಿಜಯೇಂದ್ರ ಮತ್ತು ಚೆಲ್ವಾದಿ ನೇತೃತ್ವದಲ್ಲಿ ಒಂದಷ್ಟು ತಂಡಗಳಾಗಿ ವಿಂಗಡಣೆ ಮಾಡಿ ಏನು ವಿಧಾನಸೌಧಕ್ಕೆ ಮುತ್ತಿಗೆಗೆ ಪ್ಲಾನ್ ಈಗಾಗಲೇ ಬಿಜೆಪಿ ನಾಯಕರು ಮಾಡ್ಕೊಂಡಿರುವಂತದ್ದು. ಬಟ್ ಬೆಂಗಳೂರಿನಲ್ಲಿ ಆ ರೀತಿಯಾದಂತ ರೋಡ್ ಶೋಗ್ ಆಗಿರ್ಬೋದು ಮತ್ತು ಪ್ರತಿಭಟನೆಗಾಗಿ ಅವಕಾಶ ಇರೋದಿಲ್ಲ. ಕೇವಲ ಫ್ರೀಡಂ ಪಾರ್ಕ್ ಅಲ್ಲಿ ಮಾತ್ರ ಅವಕಾಶ ಇರುವಂತದ್ದು. ಇದನ್ನ ಯಾವ ರೀತಿಯಾದಂದ್ರೆ ಪ್ಲಾನ್ ಅನ್ನ ಬಿಜೆಪಿ ಅವರು ಮಾಡ್ಕೊಳ್ತಾರೆ ಅಂತ ಕಾದ್ ನೋಡ್ಬೇಕು. ಪ್ರಮುಖವಾಗಿ ಇವತ್ತು ನಡೆಯುವಂತಹ 9:30ಕ್ಕೆ ಪ್ರತಿಭಟನೆ ಆರಂಭ ಆಗುತ್ತೆ. ಆ ನಂತರ ಪ್ರತಿಭಟನೆ ಮುಗಿದ ನಂತರ ವಿಧಾನಸೌಧ ಮುತ್ತಿಗೆ ಕೂಡ ಕಾರ್ಯಕ್ರಮವನ್ನ ಕೂಡ ಬಿಜೆಪಿ ನಾಯಕರು ಹಮ್ಮಿಕೊಂಡಿರುವಂತದ್ದು. ಮಾಹಿತಿಗಾಗಿ ಧನ್ಯವಾದಗಳು ಮಾರುತಿ. ಎಸ್, ಇವತ್ತು ಮತ್ತೊಂದು ಸುತ್ತಿನ ಹಂಗಾಮ ನಡೆಯುವಂತಹ ಎಲ್ಲ ಸಾಧ್ಯತೆ ಇದೆ. ಬಿಜೆಪಿ ನಾಯಕರು ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿಗಿ ಪಟ್ಟು ಹಿಡಿದಿರುವಂತಹದ್ದು. ಅಧಿವೇಶನ ಆರಂಭ ಆದ ದಿನದಿಂದಲೂ ಕೂಡ ನಿರಂತರ 5 ದಿನ ಕೂಡ
ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದಿತ್ತು. ಸದನದ ಒಳಗೆ ಹೊರಗೆ ಪ್ರತಿಭಟನೆ ಮಾಡುವ ಮೂಲಕ ಸರ್ಕಾರಕ್ಕೆ ಚಾಟಿ ಬೀಸಿತ್ತು. ಇವತ್ತು ಕೂಡ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಬಿಜೆಪಿ ನಾಯಕರು ಪ್ಲಾನ್ ಮಾಡಿರುವಂತಕ್ಕದ್ದು. 3 ತಂಡಗಳು ಪ್ರತ್ಯೇಕವಾಗಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಪ್ಲಾನ್ ಮಾಡಲಾಗಿದೆ.